ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕಾಲಘಟ್ಟ ಚಲನಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಮಂತ್ರಾಲಯದ ಶ್ರೀ ಶುಭೇಂದ್ರ ತೀರ್ಥ ಸ್ವಾಮೀಜಿಯವರು ಬಿಡುಗಡೆ ಮಾಡಿದರು ಮತ್ತು ಗಂಗಾವತಿ ಚಲನಚಿತ್ರ ತಂಡದಿಂದ ಶುಭಾಶಯ ಕೋರಲಾಯಿತು. ಕಾಲಘಟ್ಟ ಸಿನಿಮಾ ಇದೇ ತಿಂಗಳು ತೆರೆಗೆ ಬರ್ತಾ ಇದೆ. ಎಲ್ಲರೂ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ನೋಡಿ ನಿಮ್ಮ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಕೆ ಪ್ರಕಾಶ್ ಅಂಬಾಳೆ ಅವರು, ಹಾಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಚಿಕ್ಕೇಗೌಡರು, ಛಾಯಾಗ್ರಾಹಕರು ಸದಾಶಿವ್ ಹಿರೇಮಠ್, ಈ ಚಿತ್ರದ ನಾಯಕ ನಟರು ಅಭಿದಾಸ್ ಹಾಗೂ ನಿತಿಲ, ನಾಯಕಿ ನಟಿಯರು ಖುಷಿ ಮತ್ತು ಮೇಘ, ಹಾಗೂ ಹಿರಿಯ ನಟರು ಶೋಭರಾಜ್, ರಮೇಶ್ ಭಟ್, ಭವ್ಯ ಎಲ್ಲರೂ ಅಭಿನಯಿಸಿದ್ದಾರೆ. ಕಾಲಘಟ್ಟ ಸಿನಿಮಾಗೆ ಒಳ್ಳೆಯದಾಗಲಿ ಎಂದು ಗಂಗಾವತಿ ಇಡೀ ಟೀಮ್ ತಾರಾ ಬಣಗದಿಂದ ಹಾಗೂ ತಾಂತ್ರಿಕ ತಂಡದಿಂದ, ವಿಶೇಷವಾಗಿ ಅಭಿಮಾನಿದ ಬಳಗದವರಿಂದ ಆಲ್ ದ ಬೆಸ್ಟ್. ಕಾಲಘಟ್ಟ ಚಲನಚಿತ್ರ, ಈ ಚಲನಚಿತ್ರಕ್ಕೆ ಗಂಗಾವತಿ ಚಲನಚಿತ್ರ ತಂಡದಿಂದ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು ಕಾಲಘಟ್ಟ ಅನ್ನೋ ಚಲನಚಿತ್ರ ತೆರೆ ಕಾಣ್ತಾ ಇದೆ. ನಿರ್ದೇಶಕರಾದಂಥ ಕೆ ಪ್ರಕಾಶ್ ಅಂಬಾಳೆ ಹಾಗೂ ನಿರ್ಮಾಪಕರಾದಂಥ ಚಿಕ್ಕೇಗೌಡರು, ಛಾಯಾಗ್ರಹಣ ಸ್ನೇಹಿತರಾದಂಥ ಸದಾಶಿವ್ ಹಿರೇಮಠ್, ಹಾಗೆ ನಾಯಕ ನಟ ಅಭಿದಾಶ್, ನಿತಿಲ್, ನಾಯಕಿ ನಟಿ ಖುಷಿ ಮತ್ತು ಮೇಘ, ಹಾಗೆ ಹಿರಿಯ ಕಲಾವಿದರಾದಂಥ ಶೋಭರಾಜ್, ರಮೇಶ್ ಭಟ್, ಭವ್ಯ ಇನ್ನು ಮುಂತಾದ ಹಲವಾರು ಕಲಾವಿದರು ನಟಿಸಿರ್ತಾರೆ. ಒಂದು ಒಳ್ಳೆಯ ಚಿತ್ರ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಸೊ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಎಲ್ಲರೂ ಕೂಡ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಬಂದು ಕನ್ನಡ ಚಿತ್ರಗಳನ್ನು ನೋಡಿ ಸಹಕರಿಸಿ ಚಿತ್ರರಂಗನ ಬೆಳೆಸಿ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳ ಬಿಡುಗಡೆ ಆಗ್ತಕ್ಕಂಥ ಕಾಲಘಟ್ಟ ಚಲನಚಿತ್ರ, ಈ ಒಂದು ಚಲನಚಿತ್ರದಲ್ಲಿ ನಿರ್ದೇಶಕರಾಗಿ ಕೆ ಪ್ರಕಾಶ್ ಅವರು ಹಾಗೂ ನಿರ್ಮಾಪಕರಾಗಿ ಚಿಕ್ಕೇಗೌಡರು ಹಾಗೂ ಛಾಯಾಗ್ರಾಹಕರಾಗಿ ಈ ಒಂದು ಗಂಗಾವತಿ ಚಲನಚಿತ್ರ ತಂಡದ ಛಾಯಾಗ್ರಾಹಕರಾಗಿರ್ತಂಥ ಸದಾಶಿವ ಹಿರೇಮಠ್ ಅವರು ಹಾಗೂ ನುರಿತ ಚಲನಚಿತ್ರದ ನಟ ನಟಿಯರು ಸಹ ಈ ಒಂದು ಕಾರ್ಯಕ್ರಮ, ಧಾರಾವಾಹಿ ನಟಿ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ, ಉಳಿದ ತಂತ್ರಜ್ಞರಿಗೂ ಸಹ ಎಲ್ಲ ಈ ಒಂದು ಚಲನಚಿತ್ರ ಬಂದ ಮೇಲೆ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಅಲ್ಲದೆ ಕರ್ನಾಟಕದಾದ್ಯಂತ ಈ ಚಿತ್ರವು ಯಶಸ್ವಿಯಾಗಿ ಪ್ರದರ್ಶನ ಕಾಣಲಿ, ಅವರ ಒಂದು ತಂಡಕ್ಕೆ ಶುಭವಾಗಲಿ ಅಂತಂದೇಳಿ ನಾನು ಗಂಗಾವತಿ ಚಲನಚಿತ್ರ ತಂಡದ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲಘಟ್ಟ ಸಿನಿಮಾಕ್ಕೆ ಗಂಗಾವತಿ ಚಿತ್ರತಂಡದಿಂದ ಆಲ್ ದ ಬೆಸ್ಟ್. ಸೊ ಎಲ್ರೂ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಸಿನಿಮಾನ ನೋಡಿ ಎಲ್ರಿಗೂ ಸಹಕರಿಸಿ ಹೊಸ ಪ್ರತಿಭೆಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಗಂಗಾವತಿ ಸಿನಿಮಾದಿಂದ ಕಾಲಘಟ್ಟ ಸಿನಿಮಾಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ಅದಕ್ಕೆ ಛಾಯಾಗ್ರಾಹಕರಾಗಿ ನಮ್ಮ ಸದಾಶಿವ ಅವರು, ಇದೇ ಸಿನಿಮಾಗೂ ಅವರೇ ಛಾಯಾಗ್ರಾಹಕರು. ಅದ್ಭುತವಾಗಿ ಬಂದಿದೆ ಪೋಸ್ಟರ್ಸ್ ಎಲ್ಲ. ಕನ್ನಡ ಚಿತ್ರವನ್ನ ಚಿತ್ರಮಂದಿರಕ್ಕೆ ಹೋಗಿ ಹೊಸಬರನ್ನ ಪ್ರೋತ್ಸಾಹಿಸಿ. ಸಿನಿಮಾನು ಅದ್ಭುತವಾಗಿ ಬಂದಿರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ, ಯಾಕಂದ್ರೆ ಪೋಸ್ಟರ್ ನೋಡಿದ್ರೆ ಅದ್ಭುತವಾಗಿ ಬಂದಿರುತ್ತೆ. ಹಂಗಾಗಿ ನಮ್ಮ ಡೈರೆಕ್ಟರ್ ಆದಂಥ ಕೆ ಪ್ರಕಾಶ್ ಅವರು, ನಿರ್ಮಾಪಕರಾದಂಥ ಚಿಕ್ಕೇಗೌಡರು, ಇವರು ಅದ್ಭುತವಾಗಿ ಸಿನಿಮಾನ ಮೇಕಿಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಪೋಸ್ಟರ್ ನೋಡಿದ ತಕ್ಷಣ ಒಂದು ಫಿಲಮ್ ಹೇಗಿರುತ್ತೆ, ಮೇಕಿಂಗ್ ಹೇಗಿರುತ್ತೆ ಅನ್ನೋದೊಂದು ಇದು ಬರುತ್ತೆ. ನಮ್ಮ ಸದಾಶಿವ ಸರ್ ಅವರು ಅದ್ಭುತವಾಗಿ ಛಾಯಾಗ್ರಹಣ ಮಾಡ್ತಿದ್ದಾರೆ. ಇದು ಸಿನಿಮಾಗೂ ಅದೇ ರೀತಿ ಮಾಡ್ತಿದ್ದಾರೆ. ಹಂಗಾಗಿ ಇವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಕಾಲಘಟ್ಟಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ, ಕನ್ನಡ ಚಿತ್ರವನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅದನ್ನ ಪ್ರೋತ್ಸಾಹಿ ಅಂತ ಹೇಳ್ತಾ, ನಮಗೆ ನಮ್ಮ ಸದಾಶಿವ ಸರ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಗಂಗಾವತಿ ಚಿತ್ರತಂಡಕ್ಕೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ, ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಕಾಲಘಟ್ಟ ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ. ನಂದು 5ನೇ ಸಿನಿಮಾ. ಸೊ ತುಂಬ ಖುಷಿ ಆಗ್ತಾಯಿದೆ. 5ನೇ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಒಂದು ಖುಷಿ ಅದೊಂಥರ ಬೇರೆ. ಈಗ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ವಿ ಗಂಗಾವತಿ ಅಂತ. ಆ ಶೂಟಿಂಗ್ ಸೈಡಲ್ಲೆಲ್ಲ ಇದ್ವಿ. ನಮ್ಮ ಟೀಮು ಇವತ್ತು ನಮ್ಮ ಸಿನಿಮಾಗೆ, ಕಾಲಘಟ್ಟ ಸಿನಿಮಾಗೆ ಸಪೋರ್ಟ್ ಮಾಡಿ ಟೀಮ್ ಎಲ್ಲ ಫುಲ್ ಆಲ್ ದಿ ಬೆಸ್ಟ್ ಹೇಳಿ ಪೋಸ್ಟರ್ನ ಲಾಂಚ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತು ನಮ್ಮ ಈ ಕಾಲಘಟ್ಟ ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ನಿರ್ದೇಶಕರು ಬಂದು ಕೆ ಪ್ರಕಾಶ್ ಅಂಬಳೆ, ನಮ್ಮ ಪ್ರೊಡ್ಯೂಸರ್ ಬಂದು ಚಿಕ್ಕೇಗೌಡರು, ಮತ್ತು ನಮ್ಮ ಇದಕ್ಕೆ ಸಾಹಿತ್ಯ ಬರೆದವರು ವಿ ನಾಗೇಂದ್ರ ಪ್ರಸಾದ್ ಅವರು, ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇರೋದು AM ನೀಲು, ಆಮೇಲೆ ಇದಕ್ಕೆ ಎಡಿಟರ್ ಬಂದ್ಬಿಟ್ಟು ವೆಂಕಿ UDV ಅವರು. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 50ಕ್ಕೂ ಹೆಚ್ಚು ದಿನಗಳ ಕಾಲ ಇದನ್ನು ಮೈಸೂರು, ನಂಜನಗೂಡು,
ಚಿಕ್ಕಮಗಳೂರು ಸುತ್ತಮುತ್ತ ಎಲ್ಲ ಶೂಟ್ ಮಾಡಿದ್ದೀವಿ. ಇನ್ನೊಂದು ಹೇಳ್ಬೇಕಂದ್ರೆ ಇದಕ್ಕೆ ಕಲಾವಿದರು ನಮ್ಮ ಗಟ್ಟಿಮೇಳ ಸೀರಿಯಲ್ ಅಭಿದಾಸು, ನಿತಿಲು, ಮೇಘ, ಆಮೇಲೆ ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶೋಭರಾಜು, ಆಮೇಲೆ ರಮೇಶ್ ಭಟ್ ಸರು, ಭವ್ಯ ಮೇಡಮು, ಸುಧಾಮ್ಮ. ಸೊ ಹೀಗೆ ಹಳೆಯ ಕಲಾವಿದರೆಲ್ಲರೂ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ತಿಂಗಳು ತೆರೆಗೆ ಬರ್ತಾಯಿದೆ. ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಗಂಗಾವತಿ ಚಲನಚಿತ್ರ ತಂಡದಿಂದ ಆಲ್ ದಿ ಬೆಸ್ಟ್. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.